ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಾನೇಶ್ ಉಪ್ಪಾರ್. ನಾನು ಕೃಷಿ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿ. ನಾನು ಇವತ್ತು ನಿಮ್ಮ ಜೊತೆಗೆ ಏನು ಮಾಹಿತಿ ಹಂಚ್ಕೊಳ್ಳೋಕೆ ಬಂದಿದ್ದೀನಿ ಅಂದರೆ, ಒಂದು GI ಟ್ಯಾಗ್ ಅಂದರೆ ಕನ್ನಡದಲ್ಲಿ ಭೌಗೋಳಿಕ ಕುರುಹು. ಇದು GI ಟ್ಯಾಗ್ ಅಂದರೆ ಈಗ ನೀವೆಲ್ಲ ಕೇಳಿರ್ತೀರಾ, ಪೇಪರಲ್ಲೂ ಓದಿರ್ತೀರಾ. GI ಟ್ಯಾಗ್ ಅನ್ನೋದು ಒಂದು ಉತ್ಪನ್ನದ ಭೌಗೋಳಿಕ ವಿಶೇಷತೆಯನ್ನು ಮಾನ್ಯ ಮಾಡಲು ಈ GI ಟ್ಯಾಗನ್ನು ಬಳಸ್ತಾರೆ. ಅಂದರೆ ಆ ಉತ್ಪನ್ನದ ಮೂಲ ಯಾವ ಪ್ರದೇಶದ್ದು ಅನ್ನೋದನ್ನು ಈ GI ಟ್ಯಾಗ್ ತಿಳಿಸ್ತದೆ. ಇದನ್ನು ಪ್ರಪ್ರಥಮ ಬಾರಿಗೆ ವಿಶ್ವ ವ್ಯಾಪಾರ ಸಂಸ್ಥೆ WTOದವರು ಅಂತಾರಾಷ್ಟ್ರೀಯ ಭೌತಿಕ ಹಕ್ಕುಗಳನ್ನು ಕಾಪಾಡಲು ಇಂಥದ್ದೊಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಇದನ್ನು 1999ರಲ್ಲಿ ಸರಕುಗಳ ನೋಂದಣಿ ಮತ್ತು ರಕ್ಷಣೆಗೆ ಭೌಗೋಳಿಕ ಸೂಚನೆಗಳ ಕಾಯ್ದೆಯನ್ನು ವಿಶ್ವ ವ್ಯಾಪಾರ ಸಂಸ್ಥೆಯವರು ತರ್ತಾರೆ. ಇದನ್ನು ನಮ್ಮ ಭಾರತ ದೇಶದಲ್ಲಿ 2003ರಲ್ಲಿ ಜಾರಿಗೆ ತರ್ತಾರೆ. ಅಂದರೆ ಇದು ಮುಖ್ಯವಾಗಿ ಕೃಷಿ, ಕರಕುಶಲ, ಆಹಾರ ಮತ್ತು ಔದ್ಯಮಿಕ ಉತ್ಪನ್ನ ಹಾಗೂ ಮದ್ಯದ ಉತ್ಪನ್ನಗಳಿಗೆ ಈ GI ಟ್ಯಾಗನ್ನು ಕೊಡ್ತಾರೆ. ಒಂದು ಉತ್ಪನ್ನದ ಹಕ್ಕು ಮತ್ತು ಪೇಟೆಂಟನ್ನು ರಕ್ಷಿಸಲು ಈ GI ಟ್ಯಾಗ್ ತುಂಬಾ ಸಹಕಾರಿಯಾಗುತ್ತೆ. ಸುಮಾರು ನಮ್ಮ ದೇಶದಲ್ಲಿ ಒಂದು 400ಕ್ಕೂ ಹೆಚ್ಚಿನ ಒಂದು ಉತ್ಪನ್ನಗಳಿಗೆ ಈಗಾಗಲೇ GI ಟ್ಯಾಗ್ ಸಿಕ್ಕಿದೆ. 2004ರಲ್ಲಿ ಪ್ರಪ್ರಥಮ ಬಾರಿಗೆ ಅಸ್ಸಾಂನ ಡಾರ್ಜಿಲಿಂಗ್ ಚಹಾಗೆ ಒಂದು GI ಟ್ಯಾಗ್ ಮೊದಲ ಬಾರಿಗೆ ಸಿಗ್ತದೆ. ನಮ್ಮ ರಾಜ್ಯಕ್ಕೆ ಬಂದರೆ ಕರ್ನಾಟಕದಲ್ಲಿ ಸುಮಾರು 49 ಉತ್ಪನ್ನಗಳಿಗೆ GI ಟ್ಯಾಗ್ ಸಿಕ್ಕಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕೃಷಿ ಉತ್ಪನ್ನಗಳಿಗೂ GI ಟ್ಯಾಗ್ ಸಿಕ್ಕಿದೆ. ಒಂದು ಪ್ರದೇಶಕ್ಕೆ ವಿಶೇಷವೆನಿಸಿದ ಉತ್ಪನ್ನಕ್ಕೆ ಅದರದ್ದೇ ಆದ ಮಾನದಂಡಗಳಿರ್ತವೆ. ಆ ಉತ್ಪನ್ನಕ್ಕೆ ಸ್ಥಳದ ಹೆಸರು ಜೋಡಿತ ಆಗಿರುತ್ತದೆ. ನಾವೆಲ್ಲ ನೋಡ್ತಾ ಇರ್ತೀವಿ. ಈಗ ಧಾರವಾಡ ಪೇಡ ಅಂತ, ಪೇಡದ ಮುಂಚೆನೇ ಒಂದು ಧಾರವಾಡ ಅನ್ನೋ ಒಂದು ಸ್ಥಳ, ಆ ಉತ್ಪನ್ನದ ಮೂಲ ಯಾವುದು ಅನ್ನೋದನ್ನು ಈ GI ಟ್ಯಾಗ್ ತಿಳಿಸ್ಕೊಡ್ತದೆ. ಒಂದು ಉತ್ಪನ್ನಕ್ಕೆ GI ಟ್ಯಾಗ್ ಸಿಗೋದ್ರಿಂದ ಆ ಪ್ರದೇಶದಲ್ಲಿ ಆ ಉತ್ಪನ್ನವನ್ನು ಹೆಚ್ಚಾಗಿ ಉತ್ಪಾದಿಸಲು ರೈತರಾಗಲಿ ಯಾವುದೇ ಕಾರ್ಮಿಕರಾಗಲಿ ಅದನ್ನು ಇನ್ನೂ ಹೆಚ್ಚಿನ ಉತ್ಪಾದನೆಗೆ ಒಂದು ಒತ್ತು ಕೊಡ್ತಾರೆ. ಹಾಗಾಗಿ ಆ ಪ್ರದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಬಲಗೊಳ್ಳುತ್ತದೆ. ಉದಾಹರಣೆಗೆ 3 ವರ್ಷಗಳ ಹಿಂದೆ GI ಟ್ಯಾಗ್ ಮಾನ್ಯತೆ ಪಡೆದ ನಮ್ಮ ವಿಜಯಪುರದ ನಿಂಬೆ, ಅದು ಇಂಡಿ ನಿಂಬೆ ನಮಗೆಲ್ಲ ಗೊತ್ತಿರ್ಬೋದು. ಆ ನಿಂಬೆ ಸಸಿಗಳಿಗೆ ಈಗ ಯಾವ ರೀತಿ ಬೇಡಿಕೆ ಬಂದಿದೆ ಅಂದರೆ ನೀವು ನಂಬಕ್ಕೆ ಸಾಧ್ಯ ಇಲ್ಲ. 2024ನೇ ಇಸ್ವಿಯಲ್ಲಿ ಸುಮಾರು 5 ಲಕ್ಷ ನಿಂಬೆ ಸಸಿಗಳನ್ನು ಅಲ್ಲಿನ ವಿಜಯಪುರ ಜಿಲ್ಲೆಯ ರೈತರು ಮಾರಾಟ ಮಾಡಿದ್ದಾರೆ. ಅಂದರೆ ಯಾವ ರೀತಿ ಅಲ್ಲಿ ವಹಿವಾಟಾಗಿದೆ ಅಂತ ನೀವೆಲ್ಲ ನೋಡ್ಬೋದು ರೈತರೇ. ಸೊ ಇದರಿಂದ ಅಲ್ಲಿನ ರೈತರು ಹೆಚ್ಚಿನ ಒಂದು ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತ ನಮಗೆಲ್ಲ ಇದರಿಂದ ತಿಳಿದು ಬರ್ತದೆ. ಸೊ ಇದು GI ಟ್ಯಾಗ್ ಒಂದು ಗ್ರಾಮೀಣ ಪ್ರದೇಶ ಹಾಗೆ ಒಂದು ದೇಶದ ಆರ್ಥಿಕತೆಗೆ ಡೈರೆಕ್ಟ್ ಆಗಿ ಹಾಗೂ ಇಂಡೈರೆಕ್ಟ್ ಆಗಿ ಕೂಡ ಒಂದು ಬಲವರ್ಧನೆ ಆಗುತ್ತದೆ. ಸೊ ನಮ್ಮ ಕರ್ನಾಟಕದಲ್ಲಿ ಕೊಡಗಿನ ಕಿತ್ತಳೆ, ಮೈಸೂರು ವೀಳ್ಯದೆಲೆ, ನಂಜನಗೂಡಿನ ಬಾಳೆ, ಉಡುಪಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಹಡಗಲಿ ಮಲ್ಲಿಗೆ, ಉಡುಪಿಯ ಮುಟ್ಟುಗುಳ್ಳ, ಸಿರ್ಸಿಯ ಸುಪಾರಿ, ಬ್ಯಾಡಿಗೆ ಮೆಣಸು ಸೇರಿದಂತೆ ಸುಮಾರು 23ಕ್ಕೂ ಹೆಚ್ಚು ಒಂದು ಕೃಷಿ ಉತ್ಪನ್ನಗಳಿಗೆ GI ಟ್ಯಾಗ್ ಸಿಕ್ಕಿದೆ. ತೊಗರಿಯ ಒಂದು ಕಣಜ ಅಂತ ನಮ್ಮ ಕಲಬುರಗಿ ಜಿಲ್ಲೆಯನ್ನು ಕರೀತಾರೆ. ಅಲ್ಲಿ ಹೆಚ್ಚಿನ ರೈತರು ಒಂದು ತೊಗರಿಯನ್ನು ಬೆಳೀತಾರೆ. ಆ ತೊಗರಿಗೆ ಒಂದು GI ಟ್ಯಾಗ್ ಸಿಕ್ಕಿದೆ ಅಂದರೆ ಅಲ್ಲಿ ಇನ್ನಷ್ಟು ಹೆಚ್ಚು ಒಂದು ಬೆಳೆದು ಮೌಲ್ಯವರ್ಧನೆಗೂ ಒಂದು ಕೇಂದ್ರ ಸರ್ಕಾರದ ಸಾಕಷ್ಟು ಯೋಜನೆಗಳಿಂದ ಒಂದು ರೈತರು ಯೋಜನೆಗಳ ಫಲಾನುಭವಿಗಳಾಗಿ ಅದರ ಉಪಯೋಗವನ್ನು ಪಡ್ಕೊಂಡು ಆರ್ಥಿಕರಾಗಿ ಸಬಲರಾಗಬಹುದು ಅಂತ ನನ್ನ ಅನಿಸಿಕೆ. ಹೀಗೆ GI ಟ್ಯಾಗ್ ಉತ್ಪನ್ನಗಳ ಮೇಲೆ ಟ್ಯಾಗ್ ಆಗೋದ್ರಿಂದ ನಿರ್ದಿಷ್ಟ ಪ್ರದೇಶಗಳ ಬಗ್ಗೆ ಇಡೀ ದೇಶದ ಜನರು ತಿಳಿದುಕೊಳ್ಳೋಕ್ಕೆ ಸಹಕಾರಿಯಾಗ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿಗೆ ಸಂಪರ್ಕಿಸಬಹುದು 9740369327. ಧನ್ಯವಾದಗಳು. ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ, ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಫಲಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.